Hey guys, welcome back to my channel Spurti Vlogs. ಯೂಶ್ವಲಿ ನಾನು ಮಾರ್ನಿಂಗ್ ಟು ನೈಟ್ AM to PM ರೊಟೀನ್ನ ಶೂಟ್ ಮಾಡಬೇಕು ಅಂತ ತುಂಬ ದಿನದಿಂದ ಅನಿಸ್ತಿತ್ತು. ಸೊ ಟುಡೇ ಐ ಥಾಟ್ ಐ ವಿಲ್ ಆ್ಯಂಡ್ ಲುಕ್ ವಾಟ್ ಆಲ್ ಹ್ಯಾಪನ್ ಟುಡೇ. ಇದು ಪ್ರಾಪರಾಗೇ ಇರಲಿಲ್ಲ. ಡೇ ಕ್ಯಾನ್ ಬಿ ದಿಸ್ ಬ್ಯಾಡ್ ಅಂತ ನನಗೆ ಈ ವ್ಲಾಗ್ ಎಡಿಟ್ ಮಾಡೋಗ ಅನಿಸ್ತು. ಆ್ಯಂಡ್ ಅಪ್ಸ್ ಡೌನ್ಸ್ ಎಲ್ಲ ಇರುತ್ತೆ ಎಲ್ಲರ ಜೀವನದಲ್ಲಿ. ಸೊ ಹಾಗೆ ನನ್ನ ಜೀವನದಲ್ಲಿ ಒಂದು ದಿನ ಚರಿ ಹೆಂಗಿರುತ್ತೆ ಅಂತ ನೋಡ್ಬೋದು. ಸೊ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ಇಲ್ಲಿ ನಾನು ಎಗ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ನನ್ನ ತಮ್ಮಂದಿರಿಗೆ ರೈಸಲ್ಲಿ ಚೆನ್ನಾಗಿ ಏನಾದರೂ ಮಾಡಿದ್ರೇ ತಿನ್ನೋದು. ಅವ್ರ ಚಿತ್ರಾನ್ನ, ಪುಳಿಯೋಗರೆ, ವಾಂಗಿಬಾತ್ ಅದೆಲ್ಲ ತಿನ್ನಲ್ಲ. ಪಲಾವ್, ಈ ಥರ ಎಗ್ ಫ್ರೈಡ್ ರೈಸ್, ಚಿಕನ್ ಫ್ರೈಡ್ ರೈಸ್ ಅಥವಾ ಬಿರಿಯಾನಿ ಏನಾದರೂ ಮಾಡಿದ್ರೇ ಅವ್ರು ಇಷ್ಟಪಟ್ಟು ತಿನ್ನೋದು. ಅದೇ ಥರ ನಾನು ಅವ್ರು ಇಷ್ಟಪಡೋಂಗೆ ಏನಾದರೂ ಮಾಡ್ತೀನಿ. ಬಿಕಾಸ್ ಬೆಳಗ್ಗೆ ಹೋಗಿರ್ತಾರೆ, ಮಧ್ಯಾಹ್ನ ಬಾಕ್ಸ್ ತೆಗ್ದಾಗ ಖುಷಿಯಾಗಿ ತಿನ್ನಬೇಕು ಅಂತ ನಂಗೆ ಆಸೆ. ಸೊ ಅದಕ್ಕೆ ಬೆಳಗ್ಗೆನೇ ಎದ್ಬಿಟ್ಟು ನನಗೆ ಅವ್ರಿಗೆ ಏನು ಇಷ್ಟ ಬರುತ್ತೋ ಅದನ್ನು ಪ್ರಿಪೇರ್ ಮಾಡಿ ಕಳಿಸ್ತೀನಿ. ಸ್ಕೂಲಲ್ಲಿ ನಾನ್ ವೆಜ್ ಎಲ್ಲ ಅಲೌಡ್ ಇಲ್ಲ. ಸೊ ನಾನು ಏನಾದರೂ ಬಿರಿಯಾನಿ ಎಲ್ಲ ಮಾಡಿದ್ರೆ ಪೀಸ್ ಎಲ್ಲ ಹಾಕಲ್ಲ, ಬರೀ ಬಿರಿಯಾನಿ ರೈಸ್ನ ಮಾತ್ರ ಹಾಕ್ತೀನಿ. ಆ್ಯಂಡ್ ಇವಾಗ ಸ್ನ್ಯಾಕ್ಸ್ ಬಾಕ್ಸ್ಗೆ ಬ್ರೆಡ್ ಜಾಮ್ ಹಾಕ್ತಾಯಿದ್ದೀನಿ. ಯೂಶ್ವಲಿ ಸ್ನ್ಯಾಕ್ಸ್ಗೆ ಪಾಪ್ಕಾರ್ನ್, ಈ ಥರ ಬ್ರೆಡ್ ಜಾಮ್, ಇಲ್ಲಾಂದರೆ ಏನಾದರೂ ಸ್ನ್ಯಾಕ್ಸ್ ತೊಗೊಂಬಂದಿರ್ತಾರೆ, ಲೇಸ್ ಚಿಪ್ಸ್ ಅದು ಇದು, ಅದನ್ನು. ಬಿಕಾಸ್ ಇಬ್ಬರು ಫ್ರೂಟ್ಸ್ ಏನೂ ತಿನ್ನಲ್ಲ. ಪಾಪು ಒಂದು ಚೂರು ಫ್ರೂಟ್ಸ್ ಅದು ಮನೇಲಿದ್ದಾಗ ಫ್ರೆಶ್ ಕಟ್ ಮಾಡಿಕೊಟ್ರೆ ತಿಂತಾರೆ. ಬಾಕ್ಸ್ಗೆಲ್ಲ ಹಾಕಿದ್ರೆ ಇಬ್ಬರು ತಿನ್ನೋದೇ ಇಲ್ಲ. ಸೊ ಅದಕ್ಕೆ ಅವ್ರು ಏನು ತಿಂತಾರೆ ಅಂತ ನೋಡಿ ಮಾಡಬೇಕು. ಬಿಕಾಸ್ ನನಗೆ ಯಶಕ್ಕಾಗಿ ಇಷ್ಟ ಆಗೋದು ಅವರಿಬ್ಬರಿಗೂ ಇಷ್ಟ ಆಗೋಲ್ಲ, ಅವರಿಬ್ಬರಿಗೂ ಇಷ್ಟ ಆಗೋದು ನಮ್ಮಿಬ್ಬರಿಗೂ ಇಷ್ಟ ಆಗೋಲ್ಲ. ಕೆಲವೊಂದು ಸತಿ ಎಲ್ಲರಿಗೂ ಇಷ್ಟ ಆಗೋದು ಏನಂದರೆ ನಾನ್ ವೆಜ್, ಚಿಕನ್ ಮಟನ್ ಇದ್ದರೆ ಎಲ್ಲರೂ ತಿಂತಾರೆ. ಆ್ಯಂಡ್ ತುಂಬ ಜನ ಅದನ್ನು ಹೇಳ್ತೀರಾ, ಬರೀ ಯಾವಾಗೂ ನಾನ್ ವೆಜ್ ಅಂತಿರ್ತೀರಾ ಅಂತ ಅಂದ್ಬಿಟ್ಟು. ಬಿಕಾಸ್ ನಮ್ಮೆಲ್ಲರಿಗೂ ಅದೇ ಇಷ್ಟ. ಅದಕ್ಕೆ ನನ್ನ ಬ್ಲಾಗ್ಸಲ್ಲೂ ನಿಮ್ಗೆ ಅದೇ ಕನ್ಸೋದು. ಆ್ಯಂಡ್ ಇವತ್ತು ಪಾಪುಗೆ ವಿಷ್ಣು ವೇಷ ಹಾಕ್ಕೊಂಡು ಹೋಗಬೇಕು. ಯಾಕಂದರೆ ಸ್ಕೂಲಲ್ಲಿ ಒಂದು ಈವೆಂಟ್ ಏನೋ ಇತ್ತು ಅಂತ ಅಂದ್ಬಿಟ್ಟು ಅವ್ನಿಗೆ ಹೇಳಿದರು. ಸೊ ಅದಕ್ಕೆ ಫುಲ್ ಡ್ರಾಮಾ ಮಾಡಿ ಆಮೇಲೆ ಹತ್ಕೊಂಡು ಸುರ್ಕೊಂಡು ಹಾಕ್ಕೊಂಡು ಹೋದ. ಏನು ದೇವ್ರ ಥರ ಆಗೋದು ಎಷ್ಟು ಅದೃಷ್ಟ ಆಯಿತು ಬಿಡೆ ಸ್ಫೂರ್ತಿ. ನೀನು ಕೇಳಿದ್ದು ಗೊತ್ತಾ ಡ್ಯಾಡಿನ? ನೀನು ಹಾಕ್ಕೊಂಡಿದ್ದೀಯಾ ಐಲೈನರ್ ಲಿಪ್ಸ್ಟಿಕ್ ಅಂತ? ಡ್ಯಾಡಿ ಹೂ ಹಾಕಿದ್ದೀನಿ ಚಿಕ್ಕ ಮಗುವಲ್ಲಿ. ಸರಿ ಹೋಗ್ಲಿ, ನೀವು ಹಾಕ್ಸ್ಕೊಳ್ರಿ, ಅವ್ನು ಹಾಕ್ಸ್ಕೊಂತಾನೆ ಲಿಪ್ಸ್ಟಿಕ್. ದೇವ್ರ ಮಗು ದೇವರಾಗೈತಿ ಇವತ್ತಾನೆ. ನೆಟ್ಟು ಕಣ್ಣು ಮುಚ್ಚಿ ರಿಂಕಲ್ಸ್ ಬರ್ತೈತೆ ನೋಡು. ಬೇಕಂತ ಪ್ರೆಸ್ ಮಾಡ್ತಾನಂತ ಡ್ಯಾಡಿ ಕೈಲ. ಕಾಲೇಜ್ಗೆ ಹೋಗಿ ಫಸ್ಟ್ ಸೆಷನ್, ಸೆಕೆಂಡ್ ಸೆಷನ್ ಮುಗಿಸ್ದೆ. ಮತ್ತು ಥರ್ಡ್ ಸೆಷನ್ನಿಂದ ಏನು ಇವೆಂಟ್ ಇತ್ತು ನಮಗೆ. ಸೊ ಅದಕ್ಕೆ ಸ್ಪೆಷಲೈಸೇಷನ್ ಸ್ಟೂಡೆಂಟ್ಸ್ ಎಲ್ಲ ಹೋಗಬೇಕಿತ್ತು. ನನಗೆ ಫೀವರ್ ಜಾಸ್ತಿ ಆಗಿ ಫುಲ್ ರನ್ನಿಂಗ್ ನೋಸ್ ಎಲ್ಲ ಜಾಸ್ತಿ ಆಗಿ ನಂಗೆ ಅಲ್ಲಿ ಇರೋಕ್ಕೆ ಆಗಿಲ್ಲ. ಆ್ಯಂಡ್ ನನ್ನ ಫ್ರೆಂಡ್ಸ್ ಕೂಡ ಯಾರೂ ಬಂದಿರಲಿಲ್ಲ. ಸೊ ಅದಕ್ಕೆ ನಾನು ಈ ಮಿಲಾನೋ ಕೆಫೆಗೆ ಬಂದೆ. ಹೊಸ್ದಾಗಿ ಓಪನ್ ಆಗಿರೋದು ಇದು ಬೇಕ್ರಿ ಕೆಫೆ. 80 ಫೀಟ್ ರೋಡಲ್ಲಿ ದೊಡ್ಡದಾಗಿ ಓಪನ್ ಆಗಿದೆ. ಸೊ ಇಲ್ಲಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದು. ಯೂಶ್ವಲಿ ನಾನು ಮಿಲಾನೋಗೆ ಹೋದರೆ ಒಂದು ಬಟರ್ ಕ್ರೋಸಾನ್ ಮತ್ತು ಹಾಟ್ ಚಾಕ್ಲೇಟ್ ತೊಗೊಳ್ತೀನಿ. ಆ್ಯಂಡ್ ವೆನ್ ಐ ರಿಯಲಿ ಫೀಲಿಂಗ್ ವೆರಿ ಲೋ, ಹೋಗಲ್ಲಿ ಕುತ್ಕೊಂಡು ಒಬ್ಬಳೇ, ಯಾರೂ ಇರಲ್ಲ ನನ್ನ ಜೊತೆ, ನಾನು ಒಬ್ಬಳೇ ಹೋಗಿ ಕುತ್ಕೊಂಡು ಕುಟ್ಬಿಟ್ಟು ಬರ್ತೀನಿ. ಆ್ಯಂಡ್ ಐ ಟೋಲ್ಡ್ ಸೋ ಮೆನಿ ಟೈಮ್ಸ್ ಇನ್ ಮೈ ಪ್ರೀವಿಯಸ್ ವ್ಲಾಗ್ಸ್ ಆಲ್ಸೋ. ಸೊ ದಿಸ್ ವಾಸ್ ಒನ್ ಆಫ್ ದ ಡೇ ಆ ಥರ ಅನಿಸಿದ್ದು. ಸೊ ಅದಕ್ಕೆ ಐ ವೆಂಟ್. ಆ್ಯಂಡ್ ಇವತ್ತು ಮಾಚಿಯಾಟೋ ನ್ಯೂಟೆಲ್ಲಾ ಅಂತ ತೊಗೊಂಡು ಒಂದು ಡೋನಟ್ ತೊಗೊಂಡು ಐ ಹ್ಯಾಡ್ ಅ ವೆರಿ ಗುಡ್ ಮೀ ಟೈಮ್. ತುಂಬ ಯೋಚನೆ, ತುಂಬ ಈ ಲೆಫ್ಟ್ ಔಟ್ ಥಾಟ್ಸ್ ಎಲ್ಲ ಇರುತ್ತಲ್ಲ, ಸೊ ಅದೆಲ್ಲ ಥಿಂಕ್ ಮಾಡಿ ಸ್ವಲ್ಪ ಜಾಸ್ತಿ ಮೈಂಡಿಗೆ ಕೆಲಸ ಕೊಟ್ಟು ಅದು ಕಾಫಿ ಎಲ್ಲ ಕುಡಿಯೋಗ ಯು ಗೆಟ್ ದ್ಯಾಟ್ ಗುಡ್ ಐಡಿಯಾಸ್ ಎಲ್ಲ. ಸೊ ಅದೆಲ್ಲ ಸಿಗ್ತಾಯಿತ್ತು ನನಗೆ. ಈ ನ್ಯೂಟೆಲ್ಲಾ ಸ್ಟಫ್ಡ್ ಬನಾನಾಸ್ನ ನಾನು ಮುಂಚೆ ಮನೇಲಿ ಟ್ರೈ ಮಾಡಿದ್ನಲ್ಲ, ನನಗೆ ಎಕ್ಸಾಕ್ಟ್ ಸೇಮ್ ಟೇಸ್ಟ್ ಅಂತ ಅನಿಸ್ತು. ನಾನು ಪ್ಯಾರಿಸಲ್ಲಿ ಟ್ರೈ ಮಾಡಿದ್ದು. ಆ್ಯಂಡ್ ದೆನ್ ಐ ಟ್ರೈಡ್ ಎಟ್ ಮೈ ಹೋಮ್. ಆ್ಯಂಡ್ ಇವತ್ತು ಇದೇ ಥರ ಅಂತ ಅನಿಸ್ತು. ಬಟ್ ಇಟ್ ವಾಸ್ ವೆರಿ ಸ್ಮಾಲ್. ದಿಸ್ ವಾಸ್ ದ ಸ್ಟ್ಯಾಂಡರ್ಡ್ ಸೈಜಲ್ಲಿದ್ದಿತ್ತು. ಸೊ ಇನ್ನೂ ದೊಡ್ಡದಿದ್ದಿದ್ರೆ ನನಗೆ ಇಷ್ಟ ಆಗ್ತಿತ್ತು ಅಂತ ಅನಿಸ್ತು. ಈ ಫೀವರ್, ಕೋಲ್ಡ್ ಎಲ್ಲ ಸ್ಟಾರ್ಟಿಂಗ್ ಸ್ಟೇಜ್ ಇರುತ್ತಲ್ಲ, ಅದು ಸ್ಟಾರ್ಟ್ ಆಗೋ ಟೈಮ್. ಸೊ ಆ ಟೈಮಲ್ಲಿ ಏನಾದರೂ ಚೆನ್ನಾಗಿ ತಿನ್ನಬೇಕು ಅಂತ ಅನ್ಸೋದು. ಬಟ್ ತಿನ್ನೋಕ್ಕೆ ಆಗಲ್ಲ. ನನಗೆ ಹಾಗೆ ಆಗಿದ್ದಿಲ್ಲಿ. ಐ ವಾಸ್ ಕ್ರೇವಿಂಗ್ ಫಾರ್ ಸಮಥಿಂಗ್ ಸ್ವೀಟ್, ಚಾಕ್ಲೇಟಿ, ಸಮಥಿಂಗ್ ನೈಸ್. ಆ್ಯಂಡ್ ಐ ಹ್ಯಾವ್ ದಿಸ್ ವೆರಿ ಬ್ಯಾಡ್ ವಾಮಿಟ್ ಸೆನ್ಸೇಷನ್. ನಂಗೆ ಹಾಗೆ ಏನಾದರೂ ಕುಡಿತಿರ್ತೀನಿ, ಏನಾದರೂ ಮಾಡ್ತಿರ್ತೀನಿ, ಹಂಗೆ ನಂಗೆ ಅದನ್ನು ಪ್ಯೂಕ್ ಮಾಡಿಬಿಡೋಣ ಅಂತ ಅನಿಸುತ್ತೆ. ಆ್ಯಂಡ್ ದಿಸ್ ಇಸ್ ವಾಟ್ ಹ್ಯಾಪೆಂಡ್ ಇವನ್ ದೇರ್. ನನ್ನ ಈವ್ನಿಂಗ್ಸ್, ಇಟ್ಸ್ ಸೋ ಸಿಂಪಲ್. ದಿಸ್ ಈಸ್ ಒನ್ ಆಫ್ ದ ವರ್ಸ್ಟ್ ಡೇ ಐವ್ ರೀಸೆಂಟ್ಲಿ ಹ್ಯಾಡ್. ಇಟ್ಸ್ ಬೀನ್ ಸೋ ಮೆನಿ ಡೇಸ್ ನಾನು ಈ ಥರ ಮೈಂಡ್ಲೆಸ್ ಆಗಿರೋದು.
This is my second glass. This is my third glass of Ofresh for the day. ನಾನು ಯೂಶ್ವಲಿ 1 ಮ್ಯಾಕ್ಸ್ 2 ಯಾಕಂದರೆ ಇವಾಗ ಕಮ್ಮಿ ಮಾಡಿದ್ದೀನಿ. Ofresh ಕೆಟ್ಟದಂತಲ್ಲ, ನನಗಿದು ಲೈಕ್ ನನ್ನ ಫೇವ್ರೆಟ್ ಇದು. I am most addicted to this. And today I don't know, I'm feeling very heavy from inside. Very very heavy. And ಒಬ್ಬಳೇ ಮಾರ್ನಿಂಗ್ 10 ಇಂದ ಇವಾಗ ತನಕ ಒಬ್ಬಳೇ ಇದ್ದೀನಿ. ನಮ್ಮ ಮಮ್ಮಿ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಬರೋಗ ಕಾರು ಆಕ್ಸಿಡೆಂಟ್ ಆಗ್ತಿತ್ತು. ಇದು ತುಂಬ ಭಯ ಪಡೋ ಥರ ಆಗ್ಬಿಡ್ತು. ಆ್ಯಂಡ್ ಅದನ್ನು ನಾನೇನು ವಿಡಿಯೋನ ಮಾಡ್ಕೊಳಕ್ಕೆ ಹೋಗಿಲ್ಲ. ಬರೀ ಒಂದೇ ಒಂದು ಕ್ಲಿಪ್ಪಿಂಗ್ ಇದೆ. ಆ ಹಿಂದೆ ಬೇರೆಯವ್ರು ಬಂದ್ರಲ್ಲ, ಸೊ ಅದಕ್ಕೆ ಎಮರ್ಜೆನ್ಸಿಗೆ ಇರಲಿ ಅಂತ ಅಂದ್ಬಿಟ್ಟು ಅದೊಂದು ಮಾಡ್ಕೊಂಡು ಅಷ್ಟು ಸೇಫ್ ಹೊಸ ಥರ ಅದರಿಂದ ಅದೊಂದು ಆಯಿತು. ಮತ್ತು ಏನೋ ಗೊತ್ತಿಲ್ಲ, ಬೆಳಗ್ಗೆಯಿಂದ ಐ ಆಮ್ ನಾಟ್ ಫೀಲಿಂಗ್ ಲೈಕ್ ಇಟ್ಸ್ ಅ ಡೇ ಆ ಥರನೇ ಅನಿಸ್ತಿಲ್ಲ. ಇವಾಗ ನನಗೆ ಫ್ರಾನ್ಸ್ ಎಲ್ಲ ತುಂಬ ನೆನಪಾಗ್ತಿದೆ. ಬಿಕಾಸ್ ಅದು ರಿಯಲ್ ಸ್ಟ್ರಗ್ಲಿಂಗ್ ಅಥವಾ ರಿಯಲ್ ಅದು ಲೈಫ್ ಏನು ಅಂತ ತೋರಿಸಿದ ಡೇಸ್ ಅದು ನನಗೆ. ಎಲ್ಲ ಇದ್ದರೂ ಏನು ಇಲ್ದಿರೋರ ಥರ ಏನೋ ಕಳೆದೋಗಿರೋರ ಥರ ಜೀವನ ಮಾಡ್ತಾಯಿದ್ದೆ ನಾನಲ್ಲಿ. ಆ್ಯಂಡ್ ಬಂದಮೇಲೆ ಐ ಥಿಂಕ್ ದಿಸ್ ಇಸ್ ದ ಡೇ ಬಟ್ ಸೋ ಹೆವಿ ಫ್ರಮ್ ಇನ್ಸೈಡ್. ಆ್ಯಂಡ್ ಏನು ಮಾತಾಡಬೇಕು, ಏನು ಮಾಡಬೇಕು ಏನೂ ಗೊತ್ತಿಲ್ಲ. ಆ್ಯಂಡ್ ಐ ಥಾಟ್ ಇವತ್ತು ಒಂದು ರ್ಯಾಂಡಮ್ ಡೇ ಇನ್ ಮೈ ಲೈಫ್ ಥರ ಮಾಡೋಣ ಅಂತ. ನಂಗೆ ಲಿಟ್ರಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂತಲೂ ನಂಗೆ ಅರ್ಥ ಆಗ್ತಾಯಿಲ್ಲ. ಐ ಆಮ್ ಫೀಲಿಂಗ್ ವೆರಿ ಹೆವಿ ಫ್ರಮ್ ಇನ್ಸೈಡ್. ಅಳು ಬರ್ತಾಯಿಲ್ಲ, ಅಳುನೇ ಬರ್ತಾಯಿಲ್ಲ ನನಗೆ. ಐ ಬಿಕಮ್ ಸೊ ಸ್ಟ್ರಾಂಗ್. ಮುಂಚೆ ತುಂಬ ಅಳ್ತಾಯಿದ್ದೆ ನಾನು. ಫ್ರಾನ್ಸಲ್ಲಿ ಆಗಿರೋ ಡೇಸ್ ಎಲ್ಲ ನಿಮಗೆ ಒಂದಿನ ಹೇಳಬೇಕು, ಎಲ್ಲ ಕುತ್ಕೊಂಡು ವ್ಲಾಗ್ ಮಾಡೋಣ ಅಂತ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿದ್ದೆ. ಆ್ಯಂಡ್ ಈ ಟೈಮಲ್ಲಿ ತುಂಬ ಕಾಂಟೆಂಟ್ ಐಡಿಯಾಸ್ ಬರುತ್ತೆ ನನಗೆ. ಇದನ್ನ ಕಂಟೆಂಟ್ ಥರ ಮಾಡಲ್ಲ. ನನಗೆ ಏನಂದರೆ ಡೈಲಿ ಲೈಫಲ್ಲಿ ಏನಾಗುತ್ತೆ ಅಷ್ಟೇ ನಾನು ವ್ಲಾಗ್ ಮಾಡಿ ಹಾಕೋದಷ್ಟೇ. ನಮ್ಮ ಲೈಫಲ್ಲಿ ಏನಾಗುತ್ತೆ ಅದನ್ನು ವ್ಲಾಗ್ ಮಾಡ್ತೀನಿ. ವ್ಲಾಗ್ ಅಂತಲೇ ಏನೋ ನಾನು ಯಾವತ್ತೂ ಮಾಡಿಲ್ಲ. ಪ್ರ್ಯಾಂಕ್ಸ್ ಮಾಡಿದ್ದೀನಿ. ಅದರ್ ದೆನ್ ದಟ್ ನಾನು ವ್ಲಾಗ್ ಅಂತಾನೆ ಐ ಹ್ಯಾವ್ ನೆವರ್ ಫೇಕ್ಡ್ ಎನಿಥಿಂಗ್. ಸೊ ಆ ಥರ ಎಲ್ಲ ಅನಿಸ್ತಾ ಇತ್ತು. ಆ್ಯಂಡ್ ಐ ಆಮ್ ಫೀಲಿಂಗ್ ಸೋ ಮೆನಿ ಡಿಫ್ರೆಂಟ್ ಥಿಂಗ್ಸ್. ಆ್ಯಂಡ್ ಯಾರ ಹತ್ರನೂ ಹೇಳ್ಕೊಬೇಕು ಅನಿಸ್ತಲ್ಲ, ಅದಕ್ಕೆ ವ್ಲಾಗ್ ಮಾಡ್ತಾಯಿದ್ದೀನಿ. ಐ ಲವ್ ದಿಸ್ Ofresh. ನನಗೆ ಎಲ್ಲ ಟೈಮಲ್ಲೂ Ofresh ಇದೆ ನನಗೆ. ನಾನು ಫ್ರಾನ್ಸಲ್ಲೆಲ್ಲ ಸ್ವಲ್ಪ ನಂದು ಕಷ್ಟ ದಿನ ಇತ್ತಲ್ಲ, ಆ ಸ್ಟೋರಿ ಟೆಲ್ಲಿಂಗ್ ಎಲ್ಲ ನಿಮಗೆ ಕೇಳೋಕ್ಕೆ ಇಷ್ಟ ಅಂತಂದರೆ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಐ ಮೇಕ್ ಸಮ್ ರಿಯಲ್ ಗುಡ್ ಟೈಮ್ ಆ್ಯಂಡ್ ಮೇಕ್. ಆ್ಯಂಡ್ ನನ್ನ ಡೇ ಇನ್ ಮೈ ಲೈಫ್ ಏನೂ ಇರೋಲ್ಲ ಗೈಸ್, ಇಷ್ಟೇ ಇರುತ್ತೆ. ಇದಾದಮೇಲೆ ಏನಾದರೂ ಊಟ ಮಾಡಿದ್ರೆ ಐ ವ್ಲಾಗ್ ದಟ್ ಐಮ್ ಶೋರ್. ಐ ಆಮ್ ಫೀಲಿಂಗ್ ವೆರಿ ಸಿಕ್, ವೆರಿ ಫೀವರಿಶ್, ಫುಲ್ ರನ್ನಿಂಗ್ ನೋಸ್, ಕಾಫ್ ಎಲ್ಲ ಆಗ್ತಾಯಿದೆ. ಬಟ್ ಐ ಆಮ್ ಕ್ರೇವಿಂಗ್ ಫಾರ್ ಗುಡ್ ಐಸ್ ಕ್ರೀಮ್. ನಿನ್ನ ತೋರ್ಸಕ್ ನಿಂಗೆ ಧೈರ್ಯ ಆಯ್ತಾ? ಅದಕ್ಕೆ ಹೋಗ್ತಾ ಇದ್ದೀನಿ ಬನ್ನ. ನಿನ್ನ ಟೈಮ್ ಚೆನ್ನಾಯ್ತಾ ಸೋನು? ಇಸ್ ಇಟ್ ಗುಡ್? ದಿಸ್ ಇಸ್ ಮೈ ಡಿನ್ನರ್ ಫಾರ್ ದ ಡೇ. ಅಲ್ಫಾಮ್ ಚಿಕನ್, ಮೈನೀಸ್, ಸಲಾಡ್, ಅನ್ನ, ಸೊಪ್ಪು ಸಾರು. ಬೆಳಗ್ಗೆಯಿಂದ ಮಾಡ್ತಿದ್ದೆ. ನೀರು ಹಾಕುವ ಅಂತಂತೀನಿ. ಆಮೇಲೆ ಟ್ಯಾಬ್ಲೆಟ್ಸ್ ಯಾವತ್ತು ನಾವೇ ತಗೋಬೇಕು. ಕುಡ್ಕೊ ಬೇಗ, ಮಾತ್ರೆ ನುಂಗು. ಹೋಗ್ ಡೆಂಟಿಸ್ಟ್ ಹತ್ರ. ಎಲ್ಲೂ ಹೋಗ್ದಿರೋ ತಂದೆ ಮಗಳಿಗೆ ಏನು ಬಂದರೂ ಮನೆಗಿದ್ರೆ ವಾಸಿ ಆಗ್ಬಿಡ್ತೈತೆ ಅನ್ನಂಗಿದ್ರೆ ಇನ್ನೇನಕ್ಕೆ ಡಾಕ್ಟ್ರಿಗೆ ಓದಿರೋದು ಎಲ್ಲರೂ. ಕುಡ್ಕೊ ನೀರು ಫುಲ್ಲು. ಐತೆ ಸ್ಟೀಮ್ ತಗೋ. ನೀರು ನೋಡಿ ಗೈಸ್, ಸೋನು ನನಗೆ ಎಷ್ಟು ಸೇವೆ ಮಾಡ್ತಾನೆ ಗೈಸ್. ಐ ಲವ್ ಯು.
ನನಗೆ ನಾಚಿಕೆ ಗೈಸ್. ಸೀರಿಯಸ್ಲಿ ದೀಸ್ ಆರ್ ದ ವರ್ಸ್ಟ್ ಡೇಸ್.